ಯೋ ವಾಟ್ಸಪ್ ಕೈಸಲ್ಲಿ ಆಗಿದ್ರೆ ನಾನು ನಿಮ್ಮೆಲ್ಲ ಪ್ರಥಮ ಗೇಮ್ ಏನೊಂದು ಹೊಸ ವಿಡಿಯೋಗೆ ಸುಸ್ವಾಗತ ಕಾಯಿಸಿ ಇದನ್ನು ವಿಡಿಯೋದಲ್ಲಿ ನಾವು WCC ಕ್ರಿಕೆಟ್ ಮ್ಯಾಚ್ ಮತ್ತೆ ಆಡ್ತಾ ಇದ್ದೇವೆ. ಇವತ್ತು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಆಡೋಣಂತೆ. ಲಾಸ್ಟ್ ಟೈಮ್ ಪಾಕಿಸ್ತಾನ ವಿರುದ್ಧ ಆಡಿದ್ವಿ, ಇವತ್ತು ಆಸ್ಟ್ರೇಲಿಯಾ ವಿರುದ್ಧ. ನಿಮ್ಗೆ ಗೊತ್ತೇ ಇದೆ ಆಸ್ಟ್ರೇಲಿಯಾ ಎಂಥ ಟೀಮ್ ಅಂತ, ಎಷ್ಟು ಸ್ಟ್ರಾಂಗ್ ಆ್ಯಂಡ್ ಡಬ್ಬಾ ಟೀಮು. ಮ್ಯಾಚ್ ಫಿಕ್ಸಿಂಗ್ ಮಾಡಿ ಗೆಲ್ತಾರೆ. ಅವ್ರ ವಿರುದ್ಧ ಇವತ್ತು ಆಟಾಡ್ತಿದ್ದೇವೆ. ಬನ್ನಿ, ಅದು ಕೂಡ WCC ವರ್ಲ್ಡ್ ಕ್ರಿಕೆಟ್ ಚಾಂಪಿಯನ್ಶಿಪ್ ಏನಾಗುತ್ತೆ ಅಂತ ಬನ್ನಿ ನೋಡೋಣ. ನಾವು ಹೆಡ್ಸ್ನ ತಗೊತಾ ಇದ್ದೇವೆ. ನನ್ನ ಪ್ರಕಾರ ಇದು ಹೆಡ್ಸ್ ಬಂದಿದೆ. ನಾವು ವಿನ್ ಆಗಿದ್ದೀವಿ ಟಾಸು. ನಾನು ಮತ್ತು ಬಾಲ್ನ ಚೂಸ್ ಮಾಡ್ತಾಯಿದ್ದೀನಿ. ನಾವು ತುಂಬ ಸ್ಟ್ರಾಂಗ್ ಬ್ಯಾಟ್ಸ್ಮನ್ಸ್ ಇರೋದ್ರಿಂದ ಇವ್ರನ್ನ ಟಾರ್ಗೆಟ್ನ ನಾವು ಬೀಟ್ ಮಾಡ್ತೀವಿ ಇವತ್ತು. ಬನ್ನಿ ಸ್ಟಾರ್ಟ್ ಮಾಡಿಬಿಡೋಣ. ಮೊದಲನೇ ಬಾಲೇ ಲೆಗ್ ಸ್ಪಿನ್ ಹಾಕ್ತಾಯಿದ್ದೀನಿ. ಯಾನ್ ಬ್ರೋ ಈ ಸೈಡ್ ಇದ್ದಾನೆ. ಬಾಲಿಂಗ್ ಸೈಜ್ ಚೇಂಜ್ ಮಾಡ್ಬೇಕು ಅನ್ಸುತ್ತೆ. ಈಗ ನಾನು ರೈಟ್ ಸೈಡ್ ಬರ್ತೀನಿ. ರೈಟ್ ಸೈಡ್ ಬಂದು ಈ ರೈಟ್ ಸೈಡಿಂದ ಬಾಲಿಂಗ್ ಹಾಕ್ತಾನಂತೆ. ಈಗ ಮತ್ತೆ ಇನ್ನು ಲೆಫ್ಟ್ ಹ್ಯಾಂಡಿಂದ ಹಾಕ್ತಾನೆ ಅಲ್ಲ. ಏನು ಗ್ಯಾಪಲ್ಲೇ ಒಳ್ಳೆ ಶಾಟ್ ಹೊಡೆದ್ರು. ಬಟ್ ನಮ್ಮ ಕಡೆ ಇರೋ ಫೀಲ್ಡರ್ಸ್ ಇರಲ್ಲ, ನೆಟ್ಟು ಹೋಗೋದೇ ಇಲ್ಲ. ಮತ್ತೆ ಇವತ್ತು 3 ಓವರ್ ಮ್ಯಾಚ್ ಆಡ್ತಾಯಿದ್ದೀವಿ ಗೈಸ್. ಇವತ್ತು ಮತ್ತೆ ಹಿಂಗೆ ಹಾಕೋದು. ಇವತ್ತು ಡೈರೆಕ್ಟ್ ಯಾರ್ಕರ್ರೆ. ನಾವೆಲ್ಲ ಯಾರ್ಕರ್ ಸ್ವಲ್ಪ ಹಾಕಿದ್ದು ಡಾಟ್ ಆಯಿತು. ನೆಕ್ಸ್ಟ್ ಓವರ್ 1 4 2 ಡಾಟ್ ಆಗಿದೆ. 3 ಬಾಲ್ ಇದೆ. ಮತ್ತೆ ವಿಕೆಟ್ ಆಗುತ್ತಾ ಇಲ್ಲ, ಅಲ್ಲಿ ಫೀಲ್ಡರ್ಸ್ ಇಲ್ಲ. ಯಾಕೆಂದರೆ ಅಲ್ಲಿ ಯಾವುದೇ ಫೀಲ್ಡರ್ಸ್ ಮತ್ತೊಂದು ಬಾಲ್. ಈಗ ಈ ಬಾಲ್ನ ಏನಾದ್ರು ಹೊಡಿಯೋಕ್ಕಾಗಲ್ಲ, ಯಾಕೆಂದರೆ ಅಲ್ಲಿ ಫೀಲ್ಡರ್ಸ್ ಟೈಟಲ್ಲಿದೆ. ಈಗ 1 ಬಾಲ್ ಡಾಟು 2 ಬಾಲ್ 4 ಕೊಟ್ಟಿದ್ದಾರೆ. ಇದು ಲಾಸ್ಟ್ ಬಾಲ್. ಈ ಬಾಲ್ 4 ಹೊಡಿತಾರ ಅಥವಾ 6 ಹೊಡಿತಾರ ಅಥವಾ ಏನಾಗುತ್ತೆ ನೋಡೋಣ ಬನ್ನಿ. 6 ಕೊಟ್ಟರು ಕ್ಯಾಚ್. ಒಳ್ಳೆ ಸಮಯದಲ್ಲಿ ಒಂದು ಬ್ರೇಕ್ ಟೂನ ತರ್ತಾ ಇರೋದು ಇಂಡಿಯನ್ ಫೀಲ್ಡರ್ಸ್. ಈಗ ನಾವು ಪ್ರಜ್ವಲ್ನ ಹಾಕ್ತಾ ಇದ್ದೇನೆ ಬಾಲಿಂಗಿಗೆ. ಬನ್ನಿ ಈಗ ಏನಾಗುತ್ತೆ ಅಂತ ನೋಡೋಣ. ಈ ಓವರ್ ಈಗ ನಮ್ಮ ದೋಸೆ ಬಾಲ್ನ ಹಾಕ್ತಾಯಿದ್ದೇವೆ, ದೋಸ್ರಾ ಬಾಲು. ಇವರು ಪದೇ ಬ್ಯಾಟ್ಸಿಂಗ್ ಲೆಫ್ಟ್ ರೈಟ್ ಚೆಕ್ ಮಾಡ್ತಾಯಿದ್ರೆ ಬಾಲಿಂಗ್ ಮಾಡೋಕ್ಕೆ ಸರಿಯಾಗಲ್ಲ, ಸೆಟ್ ಆಗಲ್ಲ ಕರೆಕ್ಟಾಗಿ. ಈಗ 1 4 ಕೊಟ್ಟರು. ನಮ್ಮ ಫೀಲ್ಡರ್ಸ್ ಆ ಜಾಗದಲ್ಲಿ ಇಲ್ಲದೆ ಇರೋ ಕಾರಣದಿಂದ 4 ಹೊಡಿತಾರೆ. ಫಟಾಫಟ್ ಅಂತ ಸ್ವಲ್ಪ ಹಿಂಗೆ ಚೆಕ್ ಮಾಡಿ ಸ್ವಲ್ಪ ಫೀಲ್ಡರ್ಸ್ನ ಚೇಂಜ್ ಮಾಡಿ ಇನ್ನೊಂದು ಎತ್ತರ 4 ಒಬ್ಬರು. ಏನು ಮಿಸ್ ಬ್ರೋ, ಏನು ಹಿಡಿತಿದ್ದ ಕ್ಯಾಚು. ಇಲ್ಲಿ ಏನಾದರೂ ಜಡೇಜಾ ವಿರಾಟ್ ಕೊಹ್ಲಿ ಇದ್ದಿದ್ರು ಕ್ಯಾಚ್ ಔಟ್ ಆಗ್ತಿದ್ರು. ನೆಕ್ಸ್ಟ್ ಬಾಲಿಗ ಮತ್ತೆ ಈಗ ವಿಕೆಟ್ ಬೇಕೇ ಬೇಕು. ಒಂದು ಬಾಲ್ ಹಾಕಿದ್ರು, ನೆಕ್ಸ್ಟ್ ಬಾಲ್ ಹೋಗಲಿಲ್ಲ. ಮುಂದಿನ ಬಾಲಿಗ ಈ ಬಾಲಿಗೆ ಏನಾದ್ರು ಹೊಡಿತಾರೆ. 2 4 ಕೊಟ್ಟಿದ್ದಾರೆ ಆಲ್ರೆಡಿ. ಎತ್ತು ಕೊಟ್ಟರು ಅಂತ ಹೇಳೋಕ್ಕಾಗಲ್ಲ, ಅಲ್ಲೇ ಇದ್ದಾರೆ. ಈಗ ನೆಕ್ಸ್ಟ್ ಮತ್ತೆ ಬಾಲಿಂಗ್ ಮಾಡ್ತಾ ಇದ್ದಾರೆ. ಟಾಪ್ ಸ್ಪಿನ್ ಬರ್ತಾ ಇದೆ. ಈಗ ನೆಕ್ಸ್ಟ್ ಬಾಲ್ ಹೊಡಿತಾರ ಇಲ್ಲ, ಹೊಡಿತಿಲ್ಲ, ಯಾಕೆಂದರೆ ಅಲ್ಲಿ ವಿಕೆಟಿಗೆ ಹೋಗಿಲ್ಲ. ಆಮೇಲೆ ಕ್ಯಾಚ್ ಔಟ್ ಆಗ್ತಾ ಇಲ್ಲ, ರನ್ಔಟು ಆಗಿಲ್ಲ. ಈಗ ಮತ್ತೊಂದು ಬಾಲ್. ಈಗ ದೋಸೆ ಬಾಲ್ ಆಗ್ತಾಯಿದ್ರೆ, ದೋಸ್ರಾ ಬಾಲು. ಈ ಬಾಲ್ ವರ್ಕೌಟ್ ಆಗುತ್ತೆ ಅನಿಸುತ್ತೆ. ಈಗ ಒಂದು ಸ್ವಲ್ಪ ವಿಕೆಟ್ ಬೇಕೇ ಬೇಕೀಗ. ಹಿಡಿತಾರ? ಯಪ್ಪ, ಹಿಡಿಯೋದೇ ಇಲ್ಲ. ಓಕೆ, ಓವರ್ ಮುಕ್ತಾಯ ಆಗಿದೆ. 18ಕ್ಕೆ 1. ಈ ಓವರಲ್ಲಿ 10 ರನ್ ಹೊಡೆದಿದ್ದಾರೆ. ಈಗ ನಮ್ಮ ಲಾಸ್ಟ್ ಬಾಲ್ ಅಂಕಿತ್ಗೆ ಹಾಕ್ತಾಯಿದ್ವಿ. ಅಂಕಿತ್ ಬೆಸ್ಟ್ ಫಿನಿಶಿಂಗ್ ಬಾಲರ್. ಈಗ ಮೊದಲೇ ಹಾಕ್ತಾಯಿದ್ದೀನಿ. ಈಗ ಮೊದಲನೇ ಬಾಲೇ ದೋಸ್ರಾ. ಬ್ರೋ ಏನು ಜಸ್ಟ್ ಮಿಸ್ಸು, ಇಲ್ಲಾಂದರೆ ಇಷ್ಟೊತ್ತಿಗೆ ವಿಕೆಟ್ ನೋಬಲ್ ಆಗಿಬಿಡ್ತಿತ್ತು. ಒಂದು ಕೊಟ್ಟ ಕ್ಯಾಚ ಇಲ್ಲ ಬ್ರೋ, ಕ್ಯಾಚ್ ಇಲ್ಲ, ಫೀಲ್ಡರ್ಸೇ ಇಲ್ಲ ಅಲ್ಲಿ. ಸ್ವಲ್ಪ ದೂರ ನಿಲ್ಲಿಸ್ಬೇಕು ಅನಿಸುತ್ತೆ. ಯಾಕೆಂದರೆ ಹತ್ರ ಜನ ನಿಲ್ಲಿಸಿದ್ರೆ ಅವರು ಪವರ್ ಪ್ಲೇ ಆಗಿಬಿಡುತ್ತೆ. ಆಗ ರನ್ ಹೊಡಿತಾರೆ ಜೋರಾಗಿ. ಇನ್ನೊಂದು ಕೊಟ್ಟರು, ದೂರ ಫೀಲ್ಡರ್ ನಿಲ್ಲಿಸಿದ. ಬ್ರೋ ಏನು ಬ್ರೋ, ಅವಾಗಿಂದ ಕ್ಯಾಚ್ ಮಿಸ್ ಮಾಡ್ತಾನೆ. ಏನಾದ್ರು ಜಡೇಜಾ ವಿರಾಟ್ ಕೊಹ್ಲಿ ಇದ್ರೆ ಪಕ್ಕ ಕ್ಯಾಚ್ ಔಟ್ ಆಗ್ತಿತ್ತು. ಇಷ್ಟೊತ್ತಿಗೆ 2 ಕ್ಯಾಚ್ ಔಟ್ ಆಗ್ತಿತ್ತು ಜಡೇಜಾ ವಿರಾಟ್ ಕೊಹ್ಲಿ ಇದ್ದಿದ್ರೆ. ಅಥವಾ ABD ಇದ್ದಿದ್ರೆ ಮುಗ್ದೇ ಹೊತ್ತು. ABD ನಮ್ಮ ದೇಶದವನಲ್ಲ, ನಮ್ಮ ದೇಶದವನಾದರೆ ವಿರಾಟ್ ಕೊಹ್ಲಿ, ಜಡೇಜಾ. ಬ್ರೋ ಅವ ಏನು ಬರೋ ಜಡೇಜಾ ವಿರಾಟ್ ಕೊಹ್ಲಿ ನಿಲ್ಲಿಸ್ಬೇಕು. ಇವನು ಬರಲಿ ಕ್ಯಾಚ್ ಔಟ್. ಅವ ಇನ್ನು ಮೊದಲು ಇವನು ತೆಗಿಬೇಕು ಟೀಮಿಂದ. ಪಕ್ಕದಲ್ಲಿ ಬಾಲ್ ಇದ್ದರೂ ಬರ್ತಾಯಿದ್ರು ಬಿಡಲ್ಲ. ಅಲ್ಲಿ ಮ್ಯಾಚ್ ಫಿಕ್ಸಿಂಗ್ ಮಾಡೋರು ಏನು ಮಾಡೋರು ಒಂದು ಗೊತ್ತಿಲ್ಲ.
And he's gone for the ಜಪ್ doozer up, ಹಾಕೋತಾರೆ ನೋಡಿ, but ಫುಲ್ is it ಟಾಸ್ enough? ಹಾಕಿದ್ರೆ ಜಪ್ ಹಾಕ್ತಾರೆ. ಅಲ್ಲ ಬ್ರೋ, ಏನು ಫಸ್ಟಿಗೆ ಬಿಟ್ಬಿಟ್ಟು ಟೀಮಿಂದ ಅವಾಗಿಂದ ಸೈಡ್ ಹೋಗ್ತಾ Great ಇದ್ದಾನೆ. coordination between the pair. ನೆಕ್ಸ್ಟ್ ಟೈಮ್ That's ರೋಹಿತ್ terrific ಶರ್ಮಾ, run. ವಿರಾಟ್ ಕೊಹ್ಲಿ Took a bit of ಇದನ್ನೆಲ್ಲ time to ಕರಿಬೇಕು get the field ನೆಕ್ಸ್ಟ್ set up ಮ್ಯಾಚಿಂದ. right. ನೆಕ್ಸ್ಟ್ ನಾವು ನೀವೇನಾದ್ರು ಕಮೆಂಟ್ ಮಾಡಿದ್ರಿ ಅಂದರೆ ನೆಕ್ಸ್ಟ್ ನಾವು And ಇದು he's ಮಾಡ್ತೀನಿ, brought out his ಏನಂತ mystery ಆಪ್ಷನ್, spin. This one's the doozer. NPL ಆಪ್ಷನ್ ಅಂತ ಬರುತ್ತೆ, ಅದನ್ನ ಮಾಡ್ತೀನಿ. NPL ಟೀಮ್ ಸೇರ್ತೀನಿ, ಮತ್ತು ಒಂದು That's a quick ODI bit of leg ಸೀರೀಸ್ work ಟೈಪ್ from these two. ಬರುತ್ತೆ, ಅದಕ್ಕೆ ಸೇರ್ತೀನಿ. ನಿಮ್ಮ ಕಮೆಂಟ್ ಪ್ರಕಾರ ನೀವೇನಾದ್ರು ಒಪ್ಪಿಗೆ ಕೊಟ್ರಿ ಅಂದರೆ ನಾನು ಅದನ್ನ ಸೇರಿಸ್ತೀನಿ. ನೆಕ್ಸ್ಟ್ ಟೈಮಿಂದ ಸೀರೀಸ್ ಸ್ಟಾರ್ಟ್ ಮಾಡ್ತೀನಿ. T20 2 ಬೇಸಿಕ್ ಮ್ಯಾಚಸ್ ಅಷ್ಟೇ. ನೆಕ್ಸ್ಟ್ ಟೈಮಿಂದ ಸೀರೀಸ್ ಸ್ಟಾರ್ಟ್ ಮಾಡ್ತೀನಿ, NPL ಅಥವಾ ಬೇರೆ ಯಾವ್ದಾದ್ರು ಸೀರೀಸ್ ಸ್ಟಾರ್ಟ್ ಮಾಡ್ತೀನಿ. ಈಗ ಒಂದು 6 ಕೊಟ್ಬಿಟ್ರು ಇಲ್ಲಿ ತೊಗೊಳ್ರಿ. ಈಗ ಎಲ್ಲದೂ ಮುಕ್ತಾಯ ಆಗ್ತಿದೆ. ಈಗ ಆಸ್ಟ್ರೇಲಿಯಾದ ಬ್ಯಾಟಿಂಗ್ ಮುಕ್ತಾಯ ಆಯಿತು. ಈಗ ನಾವು 33 ಹೊಡಿಬೇಕು 3 ಓವರಲ್ಲಿ. ಪ್ರತಿ ಓವರಿಗೂ 11 ರನ್ ಅಂತ ಹೊಡಿತಾ ಹೋದರೆ ವಿನ್ ಆಗ್ಬೋದು. ಈಗ ನಮ್ಮ ಬ್ಯಾಟಿಂಗು 11 ರನ್ ಹೊಡೆದ್ರೆ ಸಾಕು 11 ಓವರಿಗೆ. ಈಗ ನಮ್ಮ ಓಪನರ್ ಆ್ಯಂಡ್ ನಾನ್ ಸ್ಟ್ರೈಕ್ ಆ್ಯಂಡ್ ಸ್ಟ್ರೈಕ್ನ ಸೆಲೆಕ್ಟ್ ಮಾಡ್ತಾಯಿದ್ದೀವಿ. ಈಗ ನಮ್ಮ ಇಂಡಿಯಾ ಬ್ಯಾಟರ್ಸ್ ಕೂಡ ಬಂದೈತೆ. ಈಗ ಇವರ ಬಾಲರ್ಸು ಬಂದಾಯಿತು. ಈಗ ಮ್ಯಾಚ್ ಫಟ್ ಅಂತ ಹೊಡೆದಾಯ್ತು. ಮೊದಲನೇ ಬಾಲ್ ಹೋಗುತ್ತೀಗಪ್ಪ, ಏನು ಹೊಡೆದೆ ಇವರು. ಇದೊಂದು ರನ್ ಹೊಡಿಬೇಕಾಯ್ತು, ಇರಲಿ ತಗೊಳ್ರಿ, ಏನಾಗಲ್ಲ. ಒಂದು ಸಿಂಗಲ್ ಆಯಿತು. ನೆಕ್ಸ್ಟ್ ಇನ್ನೊಂದು ಬಾಲ್ ಅದ, ಎರಡನೇ ಬಾಲ್ ಎತ್ತೆತ್ತು ಹೊಡೆದಿದ್ದೀಗ. ಅದು ಗ್ರೀನ್ ಅಥವಾ ಯೆಲ್ಲೋ ಬಂದರೆ ಸಾಯಿ ಕುಡಿಬೋದು, ಮಸ್ತ್ ಹೊಡಿಬೋದು. ಗ್ರೀನ್ ಬಂದರೆ ಪಕ್ಕ ಸಿಕ್ಸ್, ಅದು ಲಾಫ್ಟಲ್ಲಿ ಇದ್ದಿದ್ರೆ, ಲಾಫ್ಟ್ ಅಥವಾ ಅಡ್ವಾನ್ಸಲ್ಲಿ ಇದ್ದರೆ ಪಕ್ಕ ಸಿಕ್ಸ್ ಆಗೋದು. ಯೆಲ್ಲೋದಲ್ಲಿ ಇದ್ದರೆ ಸ್ವಲ್ಪ ಜೋರಾಗಿ ಹೊಡಿಬೇಕು. ನೆಕ್ಸ್ಟ್ ಬಾಲಿಗ ಇನ್ನೊಂದು ಲಾಫ್ಟ್ ಹಾಕಿ ಮತ್ತು ಅಡ್ವಾನ್ಸ್ ಹಾಕ್ಬಿಡೋಣ. ಅಕ್ಕ ಗ್ರೀನ್ ಬಾಲ್ ಈಗ ಸಿಕ್ಸ್, ಒಂದು ಫುಲ್ ಹೊತ್ತು ಕ್ಯಾಚ್ ಔಟ್ ಅಲ್ಲ, ಅಕ್ಕೆ ಸಿಕ್ಸ್. ಈಗ ಮತ್ತೊಂದು ಬಾಲ್, ಈಗ 4ನೇ ಬಾಲ್. ಈ ಬಾಲಿಗೆ ಹೊಡಿತಾರ, ಇವ್ರು ಮಿಸ್ ಆಗ್ತಿದ್ರು, ಇಲ್ಲಾಂದ್ರೆ ಹೊಡಿಯೋದಾಗಿತ್ತು. ಮಿಸ್ ಆಗಿಲ್ಲ. ಸಿಂಗಲ್ ತಗೊಂಡಿದ್ವಿ, ಸಿಂಗಲ್ 2 ರನ್ ತಗೊಂಡಿವಿ. ಈಗ 2 ರನ್ ಹೊಡೆದಿವಿ. ಈಗ ನಾವು 11 ರನ್ ಅಂತ ಹೊಡೆದಾತಿ ಈ ಓವರ್. ಈಗ ಟೆನ್ಷನ್ ಬೇಡ. ಅಕ್ಕಂತಕ ಸಿಕ್ಸ್ ಕ್ಯಾಚ್. ಏನು ಇಲ್ಲಿ ತೊಗೊಳ್ರಿ, ಏನಾಗಲ್ಲ. ಒಂದು ವಿಕೆಟ್ ಹೋದರೆ ಏನಾಗಲ್ಲ. ನಮ್ಮ ಕಡೆ ಈಗ ಸುಜಿತ್ ಬರ್ತಾ ಇದ್ದಾನೆ. ಮತ್ತೊಂದು ಬಾಲಿಗ ಈ ಬಾಲ್ ಹೊಡಿತಾರೆ. ಈಗ ತಾಕ ಏನು ಬ್ರೋ ಆಗ್ತೈತೆ ಅವಾಗಿಂದ ಮ್ಯಾಚಲ್ಲಿ. 2 ವಿಕೆಟ್ ಹೋಗ್ತೈತೆ. ಒಬ್ಬ ಡಕ್ಔಟ್ ಆಗ್ಬಿಟ್ಟ. ಈಗ ರಾಮನ್ ಅಂತ ಬಂದ. ಈಗ 1 ಓವರ್ ಕೂಡ ಆಯಿತು. ನಾವು ಓವರ್ಗಿಂತ ಜಾಸ್ತಿ 11 ಪ್ರತಿ ಓವರು ಹಿಂಗೆ ಮೇಂಟೈನ್ ಮಾಡಬೇಕು. ಈಗ ಮತ್ತೊಂದು ಸಿಕ್ಸ್ ಎತ್ತಿರ್ತೀನಿ. ಈಗ ಅಕ್ಕ ಬಿತ್ತು ಸಿಕ್ಸ್. ಡೈರೆಕ್ಟ್ ಬೋಲ್ಡಿಂಗ್ ಬಿತ್ತಲ್ಲ ಬ್ರೋ, ನಾನು ಸ್ವಲ್ಪ ಸೈಡ್ ಗ್ಲಾಸೇ ಹೊಡೆದೋಗ್ಬಿಡೋದು ಅಂದರೆ ಟಿವಿದು. ನೆಕ್ಸ್ಟ್ ಇನ್ನೊಂದು ಬಾಲ್. ಈಗ ಯಾವ ಬಾಲ್ ಹೋಗ್ತಾನೆ ಬ್ರೋ, ಮಸ್ತ್ ಹಾಕ್ತಾನೆ. ಅಪ್ಪ ಏನು ಕ್ಯಾಚ್ ಔಟ್ ಬ್ರೋ. ಈ ಥರ ಕ್ಯಾಚ್ ಔಟ್ ಆದರೆ ಹೆಂಗೆ ಇಂಡಿಯಾ ಟೀಮ್ ಕತ್ತು. ಇನ್ನು ನಾವು ಗೆಲ್ತೀವ ಇಲ್ಲ. ಈಗ ಮತ್ತೆ ಅನೂಪ್ ವ್ಯಕ್ತಿ ಬಂದಿದ್ದಾರೆ. ಈಗ ಮತ್ತೊಂದು ಹೆಲಿಕಾಪ್ಟರ್ ಶಾಟ್ ಹೊಡೆದ್ರು. 4 ಹೋಗುತ್ತಾ? ಎಸ್, 4 ಹೋಯಿತು. ಇಂಡಿಯಾ ಗೆಲ್ಲತ್ತೆ ಅಂತ ನನ್ನ ಪ್ರಕಾರ. ಬಟ್ ಅದು ಈ ಥರ ವಿಕೆಟ್ ಎಲ್ಲ ಕಳ್ಕೊಬಾರ್ದು. ಆಲ್ರೆಡಿ 3 ವಿಕೆಟ್ ಹೋಗಿದೆ. ಇನ್ನೊಂದು ತಗೋ 4. ಇದು ವಿಕೆಟ್ ಆಗಬಾರ್ದು. ವಿಕೆಟ್ ಆಗಿಲ್ಲ, ಅವನು ತಡೆದಿಲ್ಲ. 4 ಏನೋ ಹೋಯಿತು. ಈಗ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಕ್ರಿಕೆಟಲ್ಲಿ. ಈಗ ಲಾಸ್ಟ್ ಬಾಲ್ ಬರ್ತಾಯಿದೆ. ಮತ್ತೊಂದು ಇನ್ನು ಮತ್ತೆ ಕ್ರಿಕೆಟ್. ಏನು ಬ್ರೋ, ಅವಾಗಿಂದ ವಿಕೆಟ್ ಮೇಲೆ ಹೋಗ್ತಾಯಿತ್ತು ಬ್ರೋ. ಇನ್ನು 5 ವಿಕೆಟ್. ಇನ್ನು ನೆಕ್ಸ್ಟ್ 2 ವಿಕೆಟ್ ಹೋದರೆ ನಮ್ಮ ಕಡೆ ಬ್ಯಾಟರ್ಸೇ ಇರೋಲ್ಲ. ಅಕ್ಕಂಡು ಜಗ್ಬೇಕಿತ್ತು. ಈಗ ಮತ್ತೊಂದು ವಿಕೆಟ್ ಬ್ರೋ. 5 ವಿಕೆಟ್ ಹೋಯ್ತು. ನೆಕ್ಸ್ಟ್ 1 ವಿಕೆಟ್ ಹೋಗ್ಬಾರ್ದು. 1 ವಿಕೆಟ್ ಹೋದರೆ ನಮ್ಮ ಬ್ಯಾಟಿಂಗ್ ಕತೆ ಮುಗ್ದೇ ಹೋಯ್ತು ಬ್ರೋ. ನೆಕ್ಸ್ಟ್ ಮತ್ತೊಂದು ಬಂತು. ಈಗ ಯಾರು ಮತ್ತೆ ಉಳಿತಾರ? ಇಲ್ಲ, ಹೊಡಿಯೋಕ್ಕಾಗಲ್ಲ. 4 ಹೋಗುತ್ತೆ. ಯಾರು ತಡ್ರ? ಇಲ್ಲ, ತಡಿಯೋಕ್ಕಾಗಲ್ಲ. 4 ಹೋಯ್ತು. ಈಗ ಇಂಡಿಯಾ ಗೆಲ್ಲಕ್ಕೆ ಜಸ್ಟ್ 4 ರನ್ ಬೇಕು. 4 ಹೋಗುತ್ತಾ? ಎಸ್ ಬ್ರೋ, ಇಂಡಿಯಾ ಗೆದ್ದೈತಿ. ಫೈನಲಿ ಇಂಡಿಯಾ ವೋನ್ ಬೈ 5 ವಿಕೆಟ್ಸ್. ಇಂಡಿಯಾ 5 ವಿಕೆಟಿಂದ ಗೆದ್ದೈತಿ. ಈಗ ಸೆಲೆಬ್ರೇಷನ್ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಅರಬ್ ಮ್ಯಾನ್ ಆಫ್ ದ ಮ್ಯಾಚ್ನ ತಗೊತಾ ಇದ್ದಾರೆ. ಟ್ರೋಫಿನ ಸಿಗ್ತಾ ಇದೆ ಅವರಿಗೆ. ನಮ್ಮ ನಾಯಕ ಹೌದು. ಈಗ ಇಂಡಿಯಾದವರು 5 ವಿಕೆಟಿಂದ ಗೆದ್ದೈತು. ಹಾಗೂ ಗೈಸ್, ವಿಡಿಯೋ ಏನು ಮಾಡ್ತೀನಿ, ಈ ವಿಡಿಯೋನ ಬೆಳಗ್ಗೆ ನೋಡ್ತೀವಿ, ಶುಭ ಮುಂಜಾನೆ, ಮಧ್ಯಾಹ್ನ ನೋಡ್ತಾರೆ, ಶುಭ ಮಧ್ಯಾಹ್ನ, ಸಂಜೆ ನೋಡ್ತೀವಿ, ಶುಭ ಸಂಜೆ, ರಾತ್ರಿ ನೋಡ್ತೀವಿ, ಶುಭ ಟಾಟಾ ಬೈ ಬೈ. ಸಿ ಯು ನೆಕ್ಸ್ಟ್ ವಿಡಿಯೋ.